ನನಗೂ ಆಸೆ ಕಟ್ಟಾಳ. ನೀನ್ ಇಂಟರ್ವ್ಯೂನಲ್ಲಿ ಪಾಸ್ ಆಗ್ತೀಯೋ ಬಿಡ್ತೀಯೋ ಗೊತ್ತಿಲ್ಲ, ನಮ್ಮ ಯಜಮಾನ್ರಂತೂ ಇಂಟರ್ವ್ಯೂನಲ್ಲಿ ಪಾಸ್ ಆಗ್ಲೇಬೇಕು. ಆ ಇಂಟರ್ವ್ಯೂ ನಡೆಯೋ ಆಫೀಸು ಎಲ್ಲಿ ಬರುತ್ತೆ ಅಂತ ಗೊತ್ತಾಯ್ತಾನ? ಗೊತ್ತಿಲ್ಲ ಕಣ, ರಸ್ತೆ ಹೆಸರು ಕೊಟ್ಟಿದ್ದಾರೆ, ಬಿಲ್ಡಿಂಗ್ ಹೆಸರು ಕ್ರಾಸು ಏನು ಕೊಟ್ಟಿಲ್ಲ. ಏನಪ್ಪ ಜಾಜಿಯತ್ಗೆ ಸಮಾಜ ಸೇವೆ ಅಂತ ಬೀದಿ ಬೀದಿ ಅಲಿತಿರ್ತಾರೆ, ಅವ್ರಿಗೆ ಗೊತ್ತಿರುತ್ತೆ ಕೇಳಿ. ಜಾಜತ್ಗೆ ಮನುಷ್ಯ ಬನ್ನಿ. ಜಾಜತ್ಗೆ ನೀವು ಬೀದಿ ಬೀದಿ ಸುತ್ತಾ ಇರ್ತೀರಲ್ಲ, ಹಾಗೆ ಮ್ಯಾಮ್ ಐ ಮೀನ್ ನೀವು ಸಮಾಜ ಸೇವೆ ಮಾಡ್ಬೇಕಾದ್ರೆ ಎಲ್ಲ ಕಡೆ ಓಡಾಡ್ತಾ ಇರ್ತೀರಲ್ಲ, ಈ ಅಡ್ರೆಸ್ ಎಲ್ಲಿ ಬರ್ತೇನೆ ಅಂತ ಸ್ವಲ್ಪ ಹೇಳ್ತೀರಾ? ಈ ಅಡ್ರೆಸ್ಗೆ ಹೇಗೆ ಹೋಗ್ಬೇಕು ಅಂತ ನನಗೂ ಗೊತ್ತಾಗ್ತಾ ಇಲ್ಲ. ನನಗೆ ಗೊತ್ತು, ಆದ್ರೆ ನಾನು ಹೇಳಲ್ಲ, ಕರ್ಕೊಂಡು ಹೋಗಲ್ಲ. ಎಕ್ಸ್ಕ್ಯೂಸ್ ಮೀ, ನೀನು ಯಾರು ಈಗ ಕೇಳಿದ್ದು? ಅಪ್ಪಿ ಕಪ್ಪಿ ಕೇಳ್ತೀನಿ ನಾವು ಹೇಳಿದೆ. ಏನೀಗ ಇವ್ರು ಹೇಳಿಲ್ಲ ಅಂದ್ರೆ ಕತ್ತೆ ಬಾಲ ಕುದುರೆ ಜುಟ್ಟು ಬಂಡ ಅದಕ್ಕೆ ಕೇಳೋಣ. ಅಭಿ, ವಯಸ್ಸಾದ ಮುದಿ ಗೂಬೆ ತರ ಬೆಚ್ಚಿಗೆ ಹಾಕೊಂಡು ಕೂತಿದ್ದೀರಲ್ಲ, ನಿಮ್ ಜನ್ಮಕ್ಕೆ ನಾಚಿಕೆ ಆಗತ್ತಾ? ಇವ್ರಿಬ್ರು ಇಂಟರ್ವ್ಯೂಗೆ ಹೋಗ್ಬೇಕು, ಅಡ್ರೆಸ್ ಗೊತ್ತಾಗ್ತಲ್ಲ, ಕರ್ಕೊಂಡು ಹೋಗಿ. ಮೊಸೆನಮ್ಮ ನೀನು. ನನ್ನ ಮಗ ನೆನ್ನೆಯಿಂದ ಜ್ವಲ ಜ್ವಲ ಅಂತ ಒತ್ತಾಡ್ತಾ ಇದ್ದಾನೆ. ಬೆಳಿಗ್ಗೆ ಬಂದು ಏನ್ರಿ ಹಲ್ಲು ತಿಂದ್ರ, ಕಾಫಿ ಕುಡಿದ್ಲ, ತಿಂಡಿ ತಿಂದ್ರ, ಮಾತೆ ತಿಂದ್ರ ಅಂತ ವಿಚಾರಿಸೋದು ಬಿಟ್ಟು ಇವನಿಬ್ರನ್ನ ಜನ್ಮ ಕಲ್ಕೊಂಡು ಹೋಗೋದು ಹೇಳ್ತಿದ್ಯಲ್ಲ, ನಾಚಿಕೆ ಆಗಲ್ಲ ನಿನ್ ಜನ್ಮಕ್ಕೆ? ಅಭಿ, ನಿಮಗೆ ಫೀವರ್ ಬಂದ್ರೆ ಮೈ ಬಿಸಿ ಆಗ್ಬೇಕು, ನೀವ್ಯಾಕೆ ಗಡ 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 ನಡುಕ್ತಾ ಇದ್ದೀರಾ? ಬಂದಾಗ ಎಷ್ಟೇ ಬಿಸಿ ಇದ್ಲು ಗಡಗಡಗಡ ಅಂತ ನಡುಗಿಸ್ಬಿಡುತ್ತೆ. ಟೈಮ್ ಆಗ್ತಾ ಇದೆ, ಇಂಟರ್ವ್ಯೂ ಲೇಟ್ ಆಗ್ತಿದೆ, ನಮ್ಗೆ ಅಡ್ರೆಸ್ ಬೇರೆ ಗೊತ್ತಿಲ್ಲ. ಇವ್ರು ಬೇರೆ ಅಭಿಗೆ ಯಾವ್ದಾದ್ರು ಮೆಡಿಸಿನ್ ಕೊಟ್ಟು ರೆಡಿ ಮಾಡ್ತಿರ್ತೀವಿ. ಏನಪ್ಪ ಅಣ್ಣಯ್ಯ ರೆಡಿಯಾಗಿ ಬರೋವರೆಗೂ ನೀವೇನ್ ಮಾಡ್ತೀರಾ? ಫೈಲ್ ಇನ್ನೊಂದ್ಸತಿ ತಿರುವಾಕೆ. ಜಾಸ್ತಿ ಓದಿದ್ರೆ ನೆನ್ನೆ ಓದಿರೋದೆಲ್ಲ ಮರ್ತೋಗ್ಬಿಡ್ತಮ್ಮ. ಪತ್ತು, ಬೆಂಗಳೂರಿನ ರಾಜಧಾನಿ ಯಾವುದು? ಹೌದಲ್ವಾ, ಬೆಂಗಳೂರು ರಾಜಧಾನಿ ಕರ್ನಾಟಕದ ರಾಜಧಾನಿ ಬೆಂಗಳೂರು. ಬೆಂಗಳೂರಿಗೆ ರಾಜಧಾನಿ ಎಲ್ಲಪ್ಪ ಇರುತ್ತಾ? ಮಾಡೋ ಮಾತು ಒಂದು ಅರ್ಥ ಬೇಡವನಮ್ಮ. ಇಂಟರ್ವ್ಯೂನಲ್ಲಿ ಪ್ರಶ್ನೆ ಎಲ್ಲ ಕೇಳ್ಬಿಟ್ರೆ ನಾವೆಲ್ಲಿಂದ ಉತ್ತರ ಕೊಡೋದು? ರೆಡಿ ಮಾಡ್ತಾ ಆ ಭಾಗ್ಯ ನನಗೆಲ್ಲಮ್ಮ ಇದೆ. ಬಾತ್ರೂಮಿಗೆ ತೊಳೆದಿದ್ರು, ರೆಡಿಯಾಗಿ ಬಂದೆ. ಜಾಜವ್ರೆ ತುಂಬಾ ಜ್ವರ ಇದೆ, ಇಲ್ಲ ಮುಗಿಬಿಡ್ತೀನಿ. ಅಭಿ, ನಿಮ್ಗೆ ಇವರಿಬ್ರು ಭವಿಷ್ಯ ಇಂಪಾರ್ಟೆಂಟು ಅಥವಾ ನಿಮ್ಗೆ ಜ್ವರ ಇಂಪಾರ್ಟೆಂಟು? ಮೊದಲು ಇವರಿಬ್ರು ಇಂಟರ್ವ್ಯೂ ನಡೆಯೋ ಜಾಗಕ್ಕೆ ಬಿಟ್ಟು ಬನ್ನಿ. ಏನಮ್ಮ, ನನ್ನ ಮಗ ಜ್ವರದಿಂದ ನಲಳ್ತಾ ಇದ್ದಾನಮ್ಮ. ಅಷ್ಟೇ, ಅದಕ್ಕೆ ಅಂತಾನೆ ಮೆಡಿಸನ್ ತಂದಿದ್ದೀನಿ, ಇದನ್ನ ಕುಡಿದ್ರೆ ಎಲ್ಲ ಸರಿ ಹೋಗುತ್ತೆ. ಏನ್ ಮುಖ ನೋಡ್ತಾ ಇದ್ದೀರಾ? ಮೂಗಿಟ್ಕೊಳ್ರ. ಇದು ಜ್ವರದ ಮೆಡಿಸನ್ ತಾನೆ? ಓ, ಕೆಮ್ಮಿನ ಔಷಧಿ ಕುಡಿಸಿದ್ರೆ ಜ್ವರ ಇಳಿಯುತ್ತೆ ಅಲ್ರಿ? ಅಷ್ಟು ಕುಡಿದ್ಬಿಟ್ರಾ? ನಾನೆಲ್ಲ ಮಾಡ್ಬಿಡ್ದೆ, ಎಲ್ಲ ಕೂಸ್ಬಿಟ್ರು. ಕೆಮ್ಮಿನ ಔಷಧಿ ಜಾಸ್ತಿ ಕುಡಿದ್ರೆ ನಿದ್ದೆ ಬರುತ್ತೆ, ಅಷ್ಟು ಗೊತ್ತಾಗಲ್ಲ ನಿಮ್ ಹೆಲ್ತಿಗೆ. ಬಂದ್ಬಿಟ್ಲಾ? ಡೂ ಒನ್ ಥಿಂಗ್ ಅಭಿ, ಕೈ ಹಿಡ್ಕೊಂಡು ಕರ್ಕೊಂಡು ಹೋಗ್ರ. ಜಾಗಕ್ಕೆ ಇಂಟರ್ವ್ಯೂ ನಡೆಯೋ ಜಾಗಕ್ಕೆ ಭಾವನೆ ನಮ್ಮನ್ನ ಕರ್ಕೊಂಡು ಹೋಗ್ಬೇಕು. ನಾವು ಭಾವನ ಎಲ್ಲಿ ಅಂತ ಕರ್ಕೊಂಡು ಹೋಗ್ಬೇಕು? ನಾನು ಸುತ್ತಿ ನಿದ್ದೆ ಇಳಿಯುತ್ತೆ, ಆಮೇಲೆ ಅವರೇ ಕರ್ಕೊಂಡು ಹೋಗ್ತಾರೆ. ಮಸಾಲೆ ದೋಸೆಗೆ ಏನು ಕೊಡಲ್ವಾ? 100 ಆಲ್ ದಿ ಬೆಸ್ಟ್. ಬಾಬಾ, ಇದೇ ಒಳ್ಳೆ ಕುಡ್ಕೊಡ್ತಾರೆ, ಕೂರಾಡ್ಕೊಂಡು ಬರ್ತಾ ಇದ್ರ ಅಸಹ್ಯ. ಈ ಸೋಡಾ ಹಾಕದೆ ವಿಸ್ಕಿ ಕುಡಿದ್ರೆ ಮತ್ತೇನಾಗುತ್ತೆ? ವಿಸ್ಕಿ ಅದು ವಿಸ್ಕಿ ಅಲ್ಲ, ಕೆಮ್ಮಿನ ಔಷಧಿ. ಕೆಮ್ಮಿನ ಔಷಧಿಯಲ್ಲಿ ಇಷ್ಟೊಂದು ಕಿಕ್ಕಿರುತ್ತೆ ಅಂತ ಗೊತ್ತೇ ಇರಲಿಲ್ಲ. ನಮ್ಗೆ ಇಂಟರ್ವ್ಯೂಗೆ ಲೇಟ್ ಆಗ್ತಿದೆ ಕಣ. ಸುಸ್ತಾಗ್ತಿದೆ ಕಣೋ, ಪ್ರಾಣನೇ ಹೋಗಾಗ್ತಿದೆ. ಕರ್ಕೊಂಡು ಹೋಗ್ರು ಬಾಬಾ. ಪ್ರತಿ ಸತಿ ಇಂಟರ್ವ್ಯೂ ಹೋಗ್ಬೇಕಾದ್ರೆ ಏನಾದ್ರು ಒಂದು ಎಡವಟ್ಟಾಗುತ್ತಲ್ಲ, ಎಲ್ಲ ನಮ್ಮ ಹಣೆ ಬರ. ನೀನು ಗಂಡು ಗಲಿವಂತದ ಕಟ್ಟ ಕಡೆ ತುಂಡು ಕಣ. ಇವನೇನಾದ್ರೂ ಬೆಂಡ್ ಆಗ್ಬಿಟ್ರೆ ನಮ್ಗೆ ಯಾರ ದಿಕ್ಕು? ನಡಿ ಡಾಕ್ಟರ್ನ ಎತ್ತಕೊಂಡು. ನೀವು ಇಲ್ಲೇ ಇರ್ರಿ, ನಾನು ಡಾಕ್ಟರ್ ಹತ್ರ ಇಂಪಾರ್ಟೆಂಟ್ ವಿಷಯ ಡಿಸ್ಕಸ್ಸಿಂಗ್ ಮಾಡಿ ಬರ್ತೀನಿ. ನಾವು ಒಳಗೆ ಬರ್ತೀವ? ನಂಗೆ ಏನಾಗ್ತಿದೆ ಅಂತ ನಿಮ್ಗೆ ಗೊತ್ತಾಗ್ತಿದೆಯಾ? ಸೈಲೆಂಟಾಗಿ ಇಲ್ಲಿರು. ಡಾಕ್ಟ್ರ ಇಲ್ಲಿದ್ದೀರ?
ನಮಸ್ಕಾರ. ನಮಸ್ಕಾರ. ಯಾರು? ನಾನು ಪಾಂಡುರಂಗ ಗಂಡುಗಲಿ ಎಡಗೈ ಎತ್ತಿದ್ರದು ಬಲಗೈ ಎತ್ತಿದ್ರಿ. ಚೆನ್ನಾಗಿದ್ದೀರಾ? ಸೌಖ್ಯನ ಆರೋಗ್ಯನ? ಅಲ್ಲ ಇಷ್ಟು ವರ್ಷದ ಸರ್ವಿಸ್ ನಲ್ಲಿ ಡಾಕ್ಟ್ರೇ ಚೆನ್ನಾಗಿದ್ರೆ ಅಂತ ಕೇಳಿದವ್ರು ನೀವು ಒಬ್ಬರೇ. ಏನಾಯ್ತು? ಅಲ್ಲ ನಾನು ಇಲ್ಲಿ ಕ್ಲಿನಿಕ್ ಇಟ್ಟ ಮೇಲೆ ಒಬ್ಬ ನನ್ನ ಯಾರು ಕೆಮ್ಮಾಗ್ಲಿ ನೆಗಡಿ ಆಗ್ಲಿ ಜ್ವರ ಆಗ್ಲಿ ಬಂದಿಲ್ಲ. ವಾಸ್ತು ದೋಷ ಏನೋ ಗೊತ್ತಾಗ್ತಾ ಇಲ್ಲ. ನನ್ನ ದೃಷ್ಟಿ ಇವತ್ತು ನೀವು ಬಂದಿದ್ದೀರಾ. ಶಾಂಪಲ್ಗಂತ ಬಂದಿರೋ ಗುಳಿಗೆ ಆಗಲಿ ಗ್ಲೂಕೋಸ್ ಪ್ಯಾಕ್ ಆಗಲಿ ನನಗೆ ಕೊಡೋಕೆ ಬರಬೇಡಿ. ಐ ಆಮ್ ಪರ್ಫೆಕ್ಟ್ಲಿ ಆಲ್ ರೈಟ್. ನಾನು ಸರಿಯಾಗಿ ಇದ್ದೀನಿ. ಇಲ್ಲಿಗೆ ಬಂದ್ರಿ? ನನ್ನ ಮನೆ ಗಂಡು ಪಿಂಡ್ಗಳು ಯಾವುದೋ ಇಂಟ್ರ್ಯೂ ಅಂತ ಹೋಗ್ತಿದ್ರು. ಅವರಲ್ಲಿ ಹೊಡೆದು ಖಾತೆ ಹಾಕೋದು ಅಷ್ಟರಲ್ಲೇ ಇದೆ. ನಾನೇ ಅವ್ನಲ್ಲಿ ಕರ್ಕೊಂಡ್ಬಂದೆ. ಚೀಟಿ ಕೊಟ್ಟರೆ ಸಾಕು. ನಿಮ್ಮ ಫೀಸ್ 50 ರೂಪಾಯಿನ ಅವ್ರ ಹತ್ರನೇ ಕೊಡಿಸ್ತೀನಿ. ನೀವು ಅದರಲ್ಲಿ 150 ರೂಪಾಯಿನ ಚೆಕ್ ಬೇಕಂತ ಕೊಡ್ತೀರಾ? ನನ್ನ ಫೀಸ್ 50, ನಿಮ್ದು 150 ಅಂದ್ರೆ 200 ರೂಪಾಯಿ ಆಗುತ್ತೆ. ಅದು ನನಗೆ ಕೊಡೋರು ಯಾರು? ಹೊರಗಡೆ ಇದಾರಲ್ಲ ದಂಡ ಪಿಂಡಗಳು, ಅವರೇ ತಂದು ಕೊಡ್ತಾರೆ. ನೀವು ಚೀಟಿ ಬರ್ಕೊಡಿ ಸಾಕು. ಈಗ 150 ರೂಪಾಯಿ ಕೊಡಿ. ಅಲ್ಲ ಅವ್ರು ಬರ್ತಾರ ತಾನೆ? ಖಂಡಿತವಾಗಿ ಬರ್ತಾರೆ. ಹಾಗಾದ್ರೆ ತಗೊಳ್ಳಿ. ನಾನೀಗ ಹೋಗ್ತೀನಿ, ಅವ್ರನ್ನ ಕಳಿಸಿ ಕೊಡ್ತೀನಿ. ಜೋರು ಅಲ್ಲಿದೆ. ನಂಗೆ ಗೊತ್ತಿತ್ತು. ನಂಗೆ ಗೊತ್ತಿತ್ತೋ ಇಲ್ಲ ಅಂತ ಅಲ್ಲಿ ಚೆಕ್ ಮಾಡಿದೆ. ಭಾಳ ಶಾರ್ಪ್ ಹೋಗಿದ್ದೀರ. ಏನಂದ್ರ? ನೀವು ಬಂದಿದ್ದು ಒಳ್ಳೆ ಆಯ್ತು. ಇಲ್ಲ ಅಂದ್ರೆ ನೀವು ಸತ್ತ ಹೋಗ್ತಿದ್ರಿ ಅಂದ್ರು. ಚೀಟಿ ಬರ್ದಿಟ್ಟಿದ್ದಾರೆ, 200 ರೂಪಾಯಿ ಕೊಡ್ಬೇಕಂತೆ. ಯಾವ ಅಯೋಗ್ಯನ ಹತ್ರ ಇದೆಯೋ ದುಡ್ಡು? ನೀವು ದುಡ್ಡು ಕೊಡ್ತೀರೋ ಅಥವಾ ನಾ ಇಲ್ಲೇ ಇದ್ಬಿಡ್ಲಾ? ಆ ಇಂಟರ್ವ್ಯೂ ಆಫೀಸು ಬಾವಂಗೊಬ್ರಿಗೆ ಗೊತ್ತಿರೋದು. ಹಾಳಾಗೋಗ್ಲಿ, ದುಡ್ಡು ಕೊಟ್ಬೋಣ ಬಾ. ನೋಡಿ ಡಾಕ್ಟ್ರ. ಹಾ ನಮಸ್ಕಾರ. ನೀವೆಲ್ಲ ಪೇಷಂಟ್ ಬಿಡೋರು? 200 ರೂಪಾಯಿ ಕೊಡಿ. ಪೇಷಂಟು ತುಂಬಾ ತುರ್ಕಾಗಿದ್ದಾರೆ, ಹುಷಾರಾಗಿ ನೋಡ್ಕೊಳ್ಳಿ. ಚೀಟಿ ಕೊಟ್ರಾ? ದುಡ್ಡು ಕೊಟ್ರಾ? ಕೊಟ್ವೆ. ಥ್ಯಾಂಕ್ಸ್ ಹೇಳಿದ್ರಾ? ನಾನು ಹೇಳ್ಬಿಡ್ತೀನಿ. ಒಳ್ಳೆ ಹುಡುಗರ ಸವಾಸ ಆಯ್ತಲ್ಲ. ಡಾಕ್ಟ್ರ 200 ರೂಪಾಯಿ ಕೊಂಚ. ಬಂತು ಸರ್. ಅದ್ರಲ್ಲಿ 50 ರೂಪಾಯಿ ನಿಮ್ದು. ಆಯ್ತು ಸರ್. ಸರ್ ನಿಮ್ಮಂತವ್ರು ವಾರಕ್ಕೊಂದ್ಸಲ ಆದ್ರೆ ನಮ್ಮ ಕ್ಲಿನಿಕ್ಕಿಗೆ ಬರ್ಬೇಕು ಸರ್. ವಾರಕ್ಕೊಂದ್ಸಲ ಯಾಕೆ? ಡೈಲಿ ಬರ್ತೀನಿ. ಬರಲ್ಲ? ಡಾಕ್ಟ್ರಿಗೆ ಥ್ಯಾಂಕ್ಸ್ ಹೇಳೋದಕ್ಕೆ ದಿನ ಬನ್ನಿ ಅಂದ್ರು. ಇವನಂತೂ ಒಂದು ನಯಾ ಪೈಸಾ ಕೊಡಲ್ಲ. ನಮ್ಮ ಹತ್ರ ಇದ್ದಿದ್ದು ದುಡ್ಡೇ ಖರ್ಚು ಮಾಡಿಸ್ಬಿಟ್ಲಲ್ಲ. ಪದಪ್ಪ, ಈ ಔಷಧಿ ಯಾಕೋ ಜಾಸ್ತಿ ಆಗ್ತಿದೆ ಅನ್ನಿಸ್ತಿದೆ. ಶಾಲೆ ಎಲ್ಲ ಒಂಥರ ಸುಮ್ಮನೆ ಅನ್ನಿಸ್ತಿದೆ. ಕಾಲುಗಳು ಯಾಕೋ ಪಟ್ ಪಟ್ ಅನ್ನಿಸ್ತಿದೆ. ನಾವು ಕರೆಕ್ಟಾಗಿ ನಡೆಸ್ತಾ ಇದೀವಿ, ಆದ್ರೆ ನೀವು ಕರೆಕ್ಟಾಗಿ ಕಾಲು ಹಿಡಿ. ಯಾರು ಯಾಕೆ ಈ ತರ ತಪ್ಪು ಗೊತ್ತಾ ಇದ್ದಾರೆ ವಿಚಾರಿಸ್ತೀನಿ. ಯಾಕೋ ಇವ್ನ ಈ ತರ ಕರ್ಕೊಂಡು ಹೋಗ್ತಾ ಇದ್ದೀರಾ? ಅದೆಲ್ಲ ಕಲಕ್ ನೀವ್ ಯಾರೇ? ಗೌರಿ ಇದೆ ಒಳ್ಳ ಯಾರ ಏನು ಅಂತ ನಾನು ಹೇಳಿ ಆಮೇಲೆ ಒಂದು ಇವ್ರ ಹತ್ರ ದುಡ್ಡು ವಸೂಲಿ ಮಾಡ್ಬೇಕಾಗಿತ್ತು, ಅದಕ್ಕೋಸ್ಕರ ಕಿಡ್ನಾಪ್ ಮಾಡ್ತೀವಿ. ಆಯ್ತಾ? ನಮ್ದು ಈ ಬೇರೆ ಒಳ್ಳೆಯಾಗಿ ಮಾಡ್ಬೇಕಾದ್ರು ನೀವಲ್ಲ. ಈ ಪಾರ್ಟಿ ನಮ್ದು ಕಣ್ರಿ, ನಾವೇನ್ ಪ್ರಕಾರ ಮಾಡ್ಕೊತೀವಿ, ಅದನ್ನೆಲ್ಲ ನಿಮ್ಗೆ ಯಾಕ್ರಿ ಹೇಳ್ಬೇಕು? ಈ ಬೈಕಲ್ ಕಟ್ಟಿನ ಕಿಡ್ನಾಪ್ ಮಾಡಿ ನಿಮ್ಗೆ ಸಿಗುತ್ತೆ. ಯಾರ್ರೀ ಅನ್ಕೊಂಡಿದೀರ ಇವನ್ನ? ಇವನು ಗಂಡುಗಲಿ ವಂಶದ ಕಟ್ಟ ಕಡೆಯ ತುಂಡು ಪಾಂಡುರಂಗ ಗಂಡುಗಲಿ. ಎಡಗೈ ಎತ್ತಿದ್ರೆ ವೀರ ಕೇಸರಿ, ಬಲಗೈ ಎತ್ತಿದ್ರೆ ವೀರ ಮದಕರಿ. ಅದೇ ಕೋಟಿ ಕೋಟಿ ರೂಪಾಯಿ ಬೆಳೆ ಬಾಳ್ತಾನೆ ಗೊತ್ತಾ? ಪಾಂಡುರಂಗನ ಹಾಗಾದ್ರೆ ಈ ಕೋಟಿಗೊಬ್ಬ ಪಾಂಡುರಂಗನ್ನ ಕಿಡ್ನಾಪ್ ಮಾಡ್ಬೇಕಾಗಿರೋದು ನೀವಲ್ಲ, ನಾನು.
ಕೋಟಿಗೊಬ್ಬ ಪಾಂಡುರಂಗನ ಕೋಟಿ ರೂಪಾಯಿ ತಂದುಕೊಟ್ಟು ಬಿಡ್ಸ್ಕೊಂಡು ಹೋಗಿ ಕಳ್ಸ್ಕೊಳ್ಳಿ ಈಗ. ಯಾಕೋ ಹೀಟ್ ಮಾಡ್ದೆ? ತಮಾಷೆಗೆ ಅಂತ ಬಿಲ್ಡಪ್ ಕೊಟ್ಟ ಕಡ. ತಮಾಷೆಗೆ ಅಂತ ಕೊಟ್ಟು ಬಿಲ್ಡಪ್ ಸೀರಿಯಸ್ ಆಗಿದೆ. ನೋಡಿ ಪಾಂಡುರಂಗನ ಕಿಡ್ನಾಪ್ ಮಾಡ್ಕೊಂಡು ಹೋಗ್ಬಿಟ್ಟ. 1 ಕೋಟಿ ರೂಪಾಯಿ ಕೊಟ್ರೆ ಬಾವನ್ ಬಿಡ್ತಾರೆ ಅಂತ. ಇಲ್ಲಂದ್ರೆ ಬಿಡಲ್ ಮತ್ತೆ. ನನ್ನ ಮಗನ ಯಾವಾಗ ಲೌಡಿ ಕೈ ಒಪ್ಪಿಸಿ ಬಂದಿದ್ದೀರಲ್ಲ ನಾಟ್ಯ ಬಂದೇನೋ ನನ್ನ ಹಬ್ಬಿ ಸಿಕ್ಕಾಪಟ್ಟೆ ಕಿಲಾಡಿ ಹೇಗಾದ್ರೂ ಮಾಡಿ ಎಸ್ಕೇಪ್ ಆಗಿ ಬರ್ತಾರೆ. ಮಧ್ಯಾಹ್ನವರೆಗೂ ನೋಡ್ತೀನಿ. ನಮ್ಮ ಯಜಮಾನ್ರು ಏನಾದ್ರೂ ಮನೆಗೆ ಬರ್ಲಿಲ್ಲ ಅಂದ್ರೆ ಎಲ್ರಿಗೂ ವಿಷ ಸಾಯಿಸ್ಬಿಡ್ತೀನಿ. ಇವ್ನ ನೋಡಿದ್ರೆ ಅಯ್ಯೋ ಪಾಪ ಅನ್ಸುತ್ತಾನ. ಇವ್ನು ಯಾಕಣ್ಣ ಇವ್ ತಂದು ಕಟ್ಟಾಕಿಲ್ಲ? ಹುಚ್ಚಾಗಿ ಕಟ್ಟಿದ್ಯಾ? ಯಾರ್ಯಾರೋ ತಂದು ಕಟ್ಟಾಕೋದಕ್ಕೆ. ಇವನು ಪಾಂಡುರಂಗ ಅಂತ ಕೋಟಿ ರೂಪಾಯಿ ಬೆಲೆ ಮಾಡ್ತಾನೆ. ಏನು ಈ ಬಾಡಿ ಕೋಟಿ ರೂಪಾಯಿ ಬೆಲೆ ಮಾಡುತ್ತಾ? ಇವ್ನ ಮುಖ ನೋಡಿದ್ರೆ 100 ರೂಪಾಯಿನೂ ಗಿಟ್ಟಲ್ಲ ಅಷ್ಟೇ. ಮನೆಗೆ ಫೋನ್ ಮಾಡಿದ್ರೆ ಗೊತ್ತಾಗುತ್ತೆ. ಪಾಂಡುರಂಗ ಮನೆಗೆ ಫೋನ್ ಮಾಡಿ ಹೇಳು, ಇನ್ನೊಂದು ಬಿಡುಗಡೆ ಮಾಡ್ಬೇಕು ಅಂದ್ರೆ ಕೋಟಿ ರೂಪಾಯಿ ಕೊಡ್ಬೇಕು ಅಂತ. ಯಾರ ಮನೆಗೆ ಫೋನ್ ಮಾಡ್ದೆ? ನಿಮ್ಮ ಮನೆಗ? ಯಾರ ಹತ್ರ ಬಲ ಬಿದ್ದಾದ್ಯಾ? ನನ್ನ ಹತ್ರ ಇದೆಲ್ಲ ನಡೆಯಲ್ಲ. ಮೊದಲು ನಿಮ್ಮ ಮನೆಗೆ ಫೋನ್ ಮಾಡಿ ಹೇಳು, ಇನ್ನೊಂದು ಬಿಡುಗಡೆ ಮಾಡ್ಬೇಕು ಅಂದ್ರೆ 1 ಕೋಟಿ ರೂಪಾಯಿ ಕ್ಯಾಶಿನ ತಂದು ಇನ್ನು ಬಡಿಸ್ಬೇಕು ಅಂತ ಹೇಳು. ನನಗೆ 1 ಕೋಟಿ 100 ರೂಪಾಯಿ ಕೊಟ್ಟು ನಿಂತಿದ್ರೆ ನಾನೇ ಬರ್ತಿದ್ನಲ್ಲ. ಪಟ್ಟಾಪಟ್ಟಿ ಹಾಕೊಂಡ್ ಬಂದಿದ್ಯಲ್ಲ, ನಿನಗೆ ಬುದ್ಧಿ ಇದೆಯಾ? ಯಾವ್ದು ಹಾಳಕ್ ಬಿದ್ದಿದ್ಯಾ ಬಿಡು. ನಾನು ಹೇಳಿಲ್ವಾ ಈ ಮುಸುಡಿ ನೋಡಿದ್ರೆ 100 ರೂಪಾಯಿನೂ ಹುಟ್ಟಲ್ಲ ಅಂತ? ಕೋಟಿಗೊಬ್ಬ ಅಂತ ಅವರೆಲ್ಲ ಹೇಳಿದ್ರಲ್ಲ, ನನ್ನ ಹತ್ರನೇ ಆಟ ಆಡ್ತೇನೆ ನೀನು. ಅವ್ರು ನಿಂಗೆ ಯಾವ ಮಾಡ್ತಿದ್ದಾರೆ, ನೀನ್ ಯಾವ ಮಾರಿದೀಯ? ನಮ್ಮ ಮನೆ ನಂಬರ್ ಕೊಡ್ತೀನಿ, ಫೋನ್ ಮಾಡಿ ಅದೆಷ್ಟು ಪೀಕಿಸ್ತೀಯೋ ಪೀಕಿಸ್ಕೋ. ನಂಬರ್ ಹೇಳು. ಹಲೋ, ಜಾರ್ಜ್ ಜಮಲ್ದಿನಿ ಸ್ಪೀಕಿಂಗ್. ಪಾಂಡುರಂಗ ನನ್ನ ಹತ್ರ ಇದ್ದಾರೆ. ಇವರು ನಿನಗೇನಾಗ್ಬೇಕು? ಅವರು ನನಗೆ ಹಬೆ ಆಗ್ಬೇಕು, ಅದರಿಂದ ನಿಮ್ಗೇನಾಗ್ಬೇಕಾಗಿತ್ತು? ಒಳ್ಳೇದೇ ಆಯ್ತು. ನಾನು ರೌಡಿ ದೇವಣ್ಣ. ಓ ಮೈ ಗಾಡ್, ನನ್ನ ಹಬಿನ ನೀನೇ ಕಿಡ್ನಾಪ್ ಮಾಡಿರೋದು? ಹೌದು. ಇವನು 1 ಕೋಟಿ ಬೆಲೆ ಮಾಡ್ತಾನೆ ಅಂತ ನಮಗೆ ಗೊತ್ತಾಯ್ತು. ಈಗ 1 ಕೋಟಿ ರೂಪಾಯಿನ ನೀನು ನನಗೆ ತಂದು ಕೊಟ್ಟು ಇವನ್ನ ಬಿಡಿಸ್ಕೊಂಡು ಹೋಗ್ಬೇಕು. ನಿನ್ನ ಗಂಡ ಪಾಂಡುರಂಗನ್ನ ಇಲ್ಲೇ ಪೀಸ್ ಪೀಸ್ ಮಾಡಿ ಮರಳಲ್ಲಿ ಹೂತಾಕ್ಬಿಡ್ತೀವಿ. ವಾಟ್? 1 crore? ನೆವರ್. 10,000 ಕೊಟ್ರೆ ಹೊಸ ಗಂಡನೇ ಸಿಗ್ತಾನೆ. ಆ ಹಳೆ ಗಂಡನ ನೀನೇ ಇಟ್ಕೋ. ಏನಾಯ್ತಣ್ಣ? ಬರೀ 10,000 ಕೊಟ್ರೆ ಹೊಸ ಗಂಡ ಸಿಗ್ತಾನೆ. ಈ ಹಳೆ ಗಂಡ ಬೇಡ, ನೀನೇ ಇಟ್ಕೊಂತಾನೆ. ಪತಿವ್ರತ ಶಿರೋಮಣಿ ಅಂದ್ರೆ ಅವಳೇ ಕಣಣ್ಣ. 1 ಕೋಟಿ ಕೇಳಿದ್ರಲ್ಲ, ಈ ಕಾಲದಲ್ಲಿ ಯಾರನ್ನ ಕೊಡ್ತಾರೆ ಹೇಳೋ? ನಿನಗೂ ಯೋಗ್ಯತೆ ಇರಬೇಕು. ಇದು ಕಿತ್ತೋದ್ ಜಾಗದಲ್ಲಿ ಅಡ್ಡ ಇಟ್ಕೊಂಡಿದ್ಯಲ್ಲ, ನಿನಗೆ ನೆಟ್ಟಾಗಿ ಬಿಸ್ನೆಸ್ ಮಾಡೋಕ್ಕೂ ಬರೋದಲ್ಲೋ. ಏ ಪಾಂಡುರಂಗ, ಈಗ ನಾನು ಏನ್ ಮಾಡ್ಬೇಕು ಅಂತ ನಿನ್ನೆ ಹೇಳು. ನನ್ನ ಜೊತೆ ಒಬ್ಬ ದುಡಿಯೇ ಇದ್ನಲ್ಲ, ಅವನು 1 ಕೋಟಿಗೆ ಬಾಳ್ತಾನೆ. ಅವನು ಇಟ್ಕೊಂಡ್ರೆ ನಿನಗೆ 1 ಕೋಟಿ ಸಿಗತ್ತೆ. ಅದೇ ನನ್ನ ಮಗ ಎಲ್ಲಿ ಸಿಗ್ತಾನೆ? ನೀನ್ ಯಾಕೆ ತಲೆ ಕೆಡ್ಕೋತೀಯ? ನಾನೇ ತೋರಿಸ್ತೀನಿ. ತುಂಬಾ ಉರಿತಾ ಇದೆ ಕಣ. ನನಗೂ ಹಾಗೆ ಆಗ್ತಿದೆ ಕಣ. ಇಲ್ಲಿ ಚಪ್ಪ ಆಗ್ಲೇ ಹೇಳ್ದಂಗೆ ಇದಕ್ಕೆ ಅದನ್ನ ಬೆರೆಸ್ಬಿಟ್ಟಿದ್ರೆ ರಾಜವ್ರೆ, ಚಪ್ಪ ಆಗ್ಲೇ ಹೇಳ್ದಂಗೆ ಇದ್ರೊಳಗೆ ವಿಷ ಬೆರೆಸ್ಬಿಟ್ಟಿದ್ದಾಳೆ. ಇದಾಗಿದ್ದ ಹೊಟ್ಟೆನೆಲ್ಲ ತಳಮಳ ಆಗ್ತಿದೆ. ಏನು? ಯಾಕೆ ಸಿಕ್ಕ ಫುಡ್ಡಲ್ಲಿ ವಿಷ ಬೆಳೆಸಿದ್ಯಾ? ಮತ್ತೆ ಯಾಕೆ ಹೊಟ್ಟೆ ಉರಿತಾ ಇದೆ? ಖಾರ ಸ್ವಲ್ಪ ಜಾಸ್ತಿ ಹಾಕಿದೀನಿ ಅಷ್ಟೇನೆ. ಈಗ್ಲೂ ನಮ್ಮ ಯಜಮಾನ್ರನ್ನ ಬಿಡ್ಸ್ಕೊಂಬರಕ್ ಹೋಗ್ಲಿಲ್ಲ ಅಂದ್ರೆ ರಾತ್ರಿ ಊಟಕ್ಕೆ ಅದನ್ನೇ ಬೆರ್ಸೋದು. ಅವನೇ ಗೊತ್ತು ಅಂತ ಅವ್ನು ಹಿಡ್ಕೊಂಡ್ರೆ 1 ಕೋಟಿ ರೂಪಾಯಿ ಸಿಗುತ್ತೆ. ಖಂಡಿತ ಆಗಲ್ಲ. ಅವ್ನು ಎತ್ತಾಕೊಂಡು ಹೋಗಿ ಅವ್ನು ಟ್ರೈನೇ ಬೇಕು. ಅಣ್ಣ 1 ನಿಮಿಷ, ನಾನಿನ್ ಮನೆಗೆ ಹೋಗ್ಬೋದಾ? ಆರಾಮಾಗಿ ಹೋಗ್ಬೋದು. ಆ ಸಮೀನ್ ಮಾತ್ರ ಬಿಡ್ಬೇಡ, 1 ಕೋಟಿ ರೂಪಾಯಿ ಸಿಗುತ್ತೆ. ಬಿಡಲ್ಲಪ್ಪ, ಎತ್ತಕೊಂಡು ಹೋಗ್ತೀನಿ. ನಾವು ಜಡ್ಜಿನ ನಮ್ಗೆ ಹಿಡ್ಕೊಟ್ಟು ನಮ್ಮನ್ನ ಏಮಾಡ್ತಾರೆ ನೀನು. ಕೋಟಿ ರೂಪಾಯಿ ಬೆಲೆ ಬಾಳಲು ನೀನು ಅಂತ ಗೊತ್ತಾಯ್ತು. ನನ್ನ ಆಪ್ತ ಮಿತ್ರ, ನನ್ನ ಆಪ್ತ ಮಿತ್ರ ಮೇಲೆ ಒಂದೇ ಒಂದು ಏಟು ಬಿತ್ತು ತಲೆಗಳು ಉಳ್ಳೋಗ್ತವೆ. ಒಂದು ನಿಮಿಷ ಸರಿಯಾಗಿ ಹಿಡ್ಕೊಳ್ಳಿ. ಏನು
ಹುಲಿ ಬೋನಿಂದ ತಪ್ಪಿಸ್ಕೊಂಡು ಬಂದಿದ್ದಾಯ್ತು. ಏನ್ ಯಜಮಾನ್ರೆ ಬಿಟ್ಬಿಟ್ರಾ? ನಮ್ಮ ಯೋಗ್ಯತೆ ಏನು ಅಂತ ನಮ್ಮ ಹೆಂಡತಿ ಹೇಳಿದ್ರಂತೆ, ಅವ್ನು ಬಿಟ್ಟ ನಾನು ಬಂದೆ. ನಿಮ್ ಯೋಗ್ಯತೆ ಏನಂತ ನಿಮ್ ಹೆಂಡತಿಗೆ ಹೇಗೆ ಗೊತ್ತಾಗ್ಬೇಕು? ಅಭಿ ನನಗೆ ಗೊತ್ತಿತ್ತು ನೀವು ಬಂದೇ ಬರ್ತೀರ ನಾನು ನಿಮ್ಮನ್ನ ಬಿಟ್ಕೊಂಡು ಬರೋಕ್ಕೆ ಟ್ರೈನೇ ಮಾಡ್ಲಿಲ್ಲ. ಜಗಕ್ಕೆ ಕೊಂಪೆ ಮುಳುಗೋಯ್ತು. ವಾಟ್ ಹ್ಯಾಪನ್? ಆ ದೇವಣ್ಣನ ರೋಡಿ ನಮ್ಮ ಪೊತ್ತನ್ನ ಕಿಡ್ನಾಪ್ ಮಾಡ್ಬಿಟ್ಟ. 1 ಕೋಟಿ ರೂಪಾಯಿ ಕೊಟ್ರೆ ಅಂತ ಬಿಡೋದು, ಇಲ್ಲಂದ್ರೆ ಬಿಡಲು. ಹೋಗಿ ಪದನ ಬಿಟ್ಕೊಂಡು ಬನ್ನಿ. ಯಜಮಾನ್ರೆ ಪೀಡೆ ತೊಲಗ್ತು ಅಂತ ನೆಮ್ಮದಿಯಾಗಿರಿ. ಎಲ್ರಿಗೂ ಬಾದಾಮಿ ಹಾಲು ಮಾಡ್ಕೊಡ್ತೀನಿ, ಕುಡ್ದು ತಣ್ಣಗಿರಿ. ಅಕ್ಕೆ ನಿಮಗೆ ಸಿಕ್ಕಾಪಟ್ಟೆ ಇನ್ಫ್ಲೂಯೆನ್ಸ್ ಇದೆಯಲ್ಲ, ಪೊಲೀಸ್ ಅವರು ಫೋನ್ ಮಾಡಿದ್ರೆ ಏನಾದ್ರು ಹೆಲ್ಪ್ ಮಾಡ್ತಾರೆ. ಡೈರೆಕ್ಟ್ ಆಗಿ ಪೊಲೀಸರು ಫೋನ್ ಮಾಡಿದ್ರೆ ಇಲ್ಲದೆ ಇರೋ ಪ್ರಾಬ್ಲಮ್ಸ್ ಎಲ್ಲ ಕ್ರಿಯೇಟ್ ಆಗುತ್ತೆ. ಕ್ಲೈಮ್ಯಾಕ್ಸರ್ ಬರ್ತದೆ ಬಿಡಮ್ಮ. ಕುಚ್ಚಿಕ್ಕು ಕುಚ್ಚಿಕ್ಕು ಕುಚ್ಚಿಕ್ಕು. ನನ್ನ ಆಪ್ತ ಮಿತ್ರ ಅಲ್ಲಿ ಮಸಾಲೆ ದೋಸೆ ತಿನ್ನು ಬಿಟ್ಟು ಒಂದು ಗೊತ್ತಾಗ್ತಿಲ್ಲ. ಅವನು ತಿನ್ನೋ ಇಲ್ವೋ ಗೊತ್ತಿಲ್ಲ, ಆದ್ರೆ ನೀವು ಮಾತ್ರ ತಪ್ಪದೆ ತಿಂತಿದ್ದೀರ. ಹಲೋ, ಜಾಜಿ ಜಂಬಲ್ದಿನಿ, ಸಮಾಜ ಸೇವಕಿ, ಮಹಿಳಾ ಸಂಘದ ನಾಯಕಿ ಸ್ಪೀಕಿಂಗ್. ನಾನು ದೇವಣ್ಣ, ರೌಡಿ ದೇವಣ್ಣ ಮಾತಾಡ್ತಾ ಇರೋದು. ಓಟಿಗೊಬ್ಬ ಪದ್ದು ಇದನ್ನಲ್ಲ, ಅವನಿಗೆ ಎತ್ತಾಕೊಂಡು ಬಂದಿದ್ದೀವಿ. ಓಟಿ ಕೊಟ್ರೆ ಅವನ ಬಿಡ್ತೀವಿ, ಓಟಿ ಕೊಡ್ಲಿಲ್ಲ ಅಂದ್ರೆ ಅವ್ನು ಓಟಿ ತೆಗೆದು ಬಿಡ್ತೀವಿ. 24 ಗಂಟೆ ಟೈಮು. ನಮ್ಮ ಅಡ್ಡ ಎಲ್ಲಿ ಅಂತ ಪಾಂಡುರಂಗ ಚೆನ್ನಾಗಿ ಗೊತ್ತು. ಓಡಿ ತಗೊಂಡು ಬನ್ನಿ. ಆ ಪದ್ದು 1 ಕೋಟಿಗೆಲ್ಲ ಬೆಲೆ ಬಾಳಲ್ಲ, ಅವನ ಬಿಟ್ಬಿಡಿ ಪ್ಲೀಸ್. ನಾವಿಷ್ಟೆಲ್ಲ ಕಷ್ಟಪಟ್ಟು ಈ ದೊಡ್ಡ ನನ್ನ ಮುಂದೆ ಎತ್ತಕೊಂಡ್ ಬಂದಿದ್ದು ಬಿಟ್ಬಿಡಕ್ಕ ಆಗಾಕಿಲ್ಲ. ನಮಗೆ ದುಡ್ಡು ಮುಖ್ಯ. ಕೋಟಿ ತಗೊಂಬನ್ನಿ, ಇವ್ನು ಕರ್ಕೊಂಡು ಹೋಗಿ. ಕೋಟಿ ತರಲಿಲ್ಲ ಅಂದ್ರೆ ಈ ಪದ್ದನ ಮರ್ತ್ಬಿಡಿ. ಏನಂತಮ್ಮ? ಆ ರೌಡಿಗೆ 1 ಕೋಟಿ ಕೊಡ್ಬೇಕಂತೆ, ಇಲ್ಲ ಅಂದ್ರೆ ಪದ್ದನ ಕಿಲ್ ಮಾಡ್ಬಿಡ್ತಾನಂತೆ. ಅದಕ್ಕೇನಂತೆ, 1 ಕೋಟಿ ತಾನೆ ಕೊಟ್ಟು ಬಿಟ್ಕೊಂಡ್ ಬನ್ನಿ. ಅಷ್ಟೊಂದು ಮನಿ ನನ್ನ ಹತ್ರ ಎಲ್ಲೇ ಇದೆ. ಚಂಪಾ, ಡೂ ಒನ್ ಥಿಂಗ್. ಹೇಗಿದ್ರು ನಿನ್ ವಿಲೇಜ್ ಅಲ್ಲಿ ಜಮೀನ್ ಇದೆಯಲ್ಲ, ಆ ಜಮೀನ್ ಮೇಲೆ 1 ಕೋಟಿ ಸಾಲ ತಗೊಂಡ ಪದ್ದನ ಬಿಡ್ಸ್ಕೊಂಡ್ ಬಂದ್ಬಿಡೋಣ. ನಾನು ಆ ಜಮೀನು ಇಟ್ಕೊಂಡ್ರೆ ಅದು ಕಣ್ಕೊಂಡ ನಾ ಬಿಡಿಸ್ಕೊಂಬರಕ್ಕಲ್ಲ. ಅದನ್ನ ನಮ್ಮ ಯಜಮಾನ್ರಿಗೆ ಕೊಟ್ಟು ನಾನು ಕುತ್ತಿಗೆ ತಾಳಿ ಕಟ್ಟಿಸ್ಕೊಳಕ್ಕೆ. ಅಣ್ಣ ನಿಜವಾಗ್ಲೂ ಪಾಂಡಿಗೆ ಬೆಲೆ ಮಾಡೋದು ನಾನಲ್ಲ ಅಣ್ಣ. ಬೇಕಾದ್ರೆ ಪಾಂಡ್ರಗನ ಹತ್ರನೇ ಹೇಳಿಸ್ಬಿಡ್ತೀನಿ, ಅವನಿಗೆ ಫೋನ್ ಮಾಡಿ. ಹೌದಾ? ಅದು ಆಗಿದೆ. ಈ ಕಡೆಯಿಂದ ಪಾಂಡುರಂಗ ಗಂಡುಗಲಿ, ಆ ಕಡೆಯಿಂದ ಯಾರು? ಈ ಕಡೆಯಿಂದ ದೇವಣ್ಣ, ರೌಡಿ ದೇವಣ್ಣ ಮಾತಾಡ್ತಾ ಇರೋದು. ಕೋಟಿ ರೂಪಾಯಿ ಪದ್ದು ಇಲ್ಲ ಇದ್ದಾನೆ, ಮಾತಾಡು. ಲೇ ಪಾಂಡುರಂಗ, ನಾನು 1 ಕೋಟಿ ರೂಪಾಯಿ ಬೆಲೆ ಮಾಡ್ತೀನಿ ಅಂತ ಹೇಳ್ತಿದಾರೆ ಕಣ ಇವರು. ನನ್ನ ಬಗ್ಗೆ ನೀನು ಹಾಗೆ ತಾನೇ ಹೇಳಿದ್ದು. ತಪ್ಪಾಯ್ತು ಕಣ, ಏನೋ ತಮಾಷೆಗೆ ಹಾಕಂದ್ಬಿಟ್ಟೆ. ಅವನು ತಮಾಷೆ ಅಂತಾನೆ ತಿಳ್ಕೊಂಡಿದ್ದಾನೆ, ಏನು ಆಗಲ್ಲ ಬಿಡ. ಹೌದಾ ಅಣ್ಣ, ನೀವು ನನ್ನ ಕಟ್ಟ ಕೊಡಿತಾರ ತಮಾಷೆ ಅಂತಾನೆ. ನಿನ್ನ ತಲೆಗೆ ಕಟ್ಟಿದ್ಯಾ, ನಿನ್ ಕಟ್ಟಾಗಿ ತಮಾಷೆ ಕೊಡೋದಕ್ಕೆ. ಸ್ವಲ್ಪ ಫೋನ್ ಇಡಿ ಅಣ್ಣ. ಲೇ ಪಾಂಡುರಂಗ, ತಮಾಷೆಗಲ್ಲ ಕೊಡು, ನಿಜವಾಗ್ಲೂ ಚಚ್ತಾ ಇದಾರು. ಅಂತ ಫಿಲಿಮ್ನಲ್ಲಿ ಅಂಬರೀಷ್ ಅಣ್ಣಗೆ ಚಿತ್ರಹಿಂಸೆ ಕೊಟ್ಟಂಗ ನಂಗೂ ಕೊಡ್ತಿದಾರು. ನನ್ನ ಉಗುರುಗಳದ್ದು ಯಾವಾಗ ಕೇಳ್ತಾರೋ ಗೊತ್ತಿಲ್ಲ ಕಡು. ಪಾಂಡುರಂಗ, ನಿಜ ಹೇಳು, ಈ ಪದ್ದು ಕೋಟಿ ರೂಪಾಯಿ ಬೆಲೆ ಬಾಳ್ತಾನ ಇಲ್ವಾ ಅಂತ. ಅವ್ನು ವಜನ್ ನೋಡಿದ್ರೆ ಗೊತ್ತಾಗಲ್ವಾ? ಕೋಟಿ ರೂಪಾಯಿ ಬರೋವರೆಗೂ ಬಿಡ್ಬೇಡ, ಚೆನ್ನಾಗಿ ಬೆಂಡೆತ್ತು. ಆಯ್ತು, ಹಾಗೆ ಮಾಡ್ತೀವಿ. ಒಳ್ಳೆ ಐಡಿಯಾನ ಕೊಟ್ಟಣ. ಮೊದಲು ಕಾಲಲ್ಲಿರೋ ತಗೊಂಡ ಸ್ವಲ್ಪ ಒಂದು ಹೊತ್ತಿನ ಕೋಳಿ ಗಂಟೆ ಹೊಡಿಯ. ಏ ಕತ್ತೆ ಬಡವ, ಅವಳು ಅಂತದ್ದು ಏನಾಗಿದೆಯೋ? ನಿನ್ ಹೆಂಡತಿ ಚೆನ್ನಾಗೇ ಇದ್ದಾಳಲ್ಲ. ನನ್ನ ಹೆಂಡತಿಗೆ ಏನಾಗಿದೆ ಆಗಿರ್ತಾರ ನಮ್ಮ ಪದ್ದುಗೆ. ಆ ರೌಡಿ ಕೈಲಿ ಸಿಗಾಕೊಂಡು ಪಾಪ ನನ್ನ ಆಪ್ತ ಮಿತ್ರ ಅದೆಷ್ಟು ಕಷ್ಟಪಡ್ತಿದ್ದಾನೋ ಏನೋ. ನನ್ನ ದುಃಖ ಹೇಳ್ಕೊಳ್ಳೋಣ ಅಂದ್ರೆ ಯಾರು ಕೇಳೋರಿಲ್ವೇ. ಪದ್ದನ ಬಿಟ್ಕೊಂಡ್ಬರಕ್ಕೆ ಟ್ರೈ ಮಾಡ್ತಿಲ್ಲ. ಆ ರೋಡಿಗೆ 1 ಕೋಟಿ ಕೊಡ್ಬೇಕು, ನೀವು ಕೊಡ್ತೀರಾ? ಎಲ್ರು ಹೋಗಿ ಬಿಡ್ಸ್ಕೊಂಬಂದ್ರೆ ಆಯ್ತಪ್ಪ. ನಮ್ಮ ಯಜಮಾನ್ರನ್ನ ಹಿಡ್ಕೊಂಡು ಹೋದಾಗ ಯಾರು ಹೋಗಿದ್ರು ಬಿಡ್ಸ್ಕೊಂಬರಕ್ಕೆ? ಹೋಗ್ಲಿ ಬಿಡೆ, ಪದ್ದು ಯಾರೇ? ನಮ್ಮ ಹುಡುಗ ತಾನೇ. ಒಗ್ಗಟ್ಟಿನಲ್ಲಿ ಬಲವಿದೆ, ನಾವೆಲ್ಲರೂ ಹೋಗಿ ಬಿಡಿಸ್ಕೊಂಡು ಬರೋಣ. ಹೌದು ಹೌದು ಹೌದು, ಎಲ್ರು ಹೋಗಿ ಬಿಟ್ಕೊಂಬನ್ನಿ, ನಾನು ಮನೇಲಿ ಇರ್ತೀನಿ. ಅಭಿ, ಆ ರೌಡಿ ಇರೋ ಜಾಗ ಗೊತ್ತಿರೋದು ನಿಮ್ಮ ಒಬ್ರಿಗೇನೆ. ನೋಡಿ, ನೀವೇನಾದ್ರೂ ಪದ್ದನ ಬಿಡ್ಸ್ಕೊಂಬರಕ್ಕೆ ಟ್ರೈ ಮಾಡಿದ್ದೆ ಆದ್ರೆ
ನಾನು ನೀವು ನೀವು ಬೆಡ್ರೂಮ್ ಅಲ್ಲಿ ಕೂತ್ಕೊಂಡು ಬೆಡ್ರೂಮ್ ಅಲ್ಲಿ ಕುತ್ಕೊಂಡು ಕಿಟಕಿ ಬಾಗ್ಲು ಹಾಕೊಂಡು ಕಿಟಕಿ ಬಾಗಿಲು ಚೌಕ ಮಾಡೋಣ. ಹಾಗಿದ್ರೆ ಬಿಟ್ಕೊಂಬರಕ್ ನಾನು ಬರ್ತೀನಿ. ನಮ್ದು ಎಂಥ ವಂಶ ಗೊತ್ತೇನೋ, ಗಂಡುಗಲಿ ವಂಶ. ನೀನ್ ದೊಡ್ಡ ಲೌಡಿನೇ ಇರಬಹುದು, ಆದ್ರೆ ನಿನಗಿಂತ ದೊಡ್ಡ ಲೌಡಿಗಳು ಕಷ್ಟದಲ್ಲಿರುವಾಗ ನಮ್ಮ ಹತ್ರನೇ ದುಡ್ಡು ವಸೂಲು ಮಾಡಕ್ ಬಂದಿದ್ದೀಯಲ್ಲ ನಿನಗೆ. ತಪ್ಪಾಯ್ತು. ನಿಮ್ಮಂತ ದೊಡ್ಡ ರೌಡಿಗಳ ಆಶೀರ್ವಾದ ನಮ್ಮೇಲೆ ಇರಬೇಕು ತಾಯಿ. ಈಗ ನಾವು ಏನ್ ಮಾಡ್ಬೇಕು ನೀವೇ ಹೇಳಿ. ಕಸಬಿಗೆ ಹೊಸಬ ಅಂತ ಕಾಣಿಸುತ್ತೆ. ಹೌದು ತಾಯಿ. ಮೊದಲು ಕೋಳಿಯ ಇಲಿಗಳನ್ನ ಹಿಡಿಬೇಕು ಕಣು. ಅವ್ರ ಹಿಂದೆ ಜಾಸ್ತಿ ದುಡ್ಡು ಸಿಗಲ್ವೇ? ಜಾಸ್ತಿ ದುಡ್ಡು ಸಿಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು? ಜಾಸ್ತಿ ದುಡ್ಡು ಸಿಗ್ಬೇಕು ಅಂದ್ರೆ ಒಬ್ಬರನ್ನ ಕಿಡ್ನಾಪ್ ಮಾಡ್ಬೇಕು. ಮುಂದಿನ ವರ್ಷ ಎಲೆಕ್ಷನ್ ನಿಲ್ಬೇಕು ಅಂತಿದ್ದಾರೆ, ಅವ್ರನ್ನ ಅವ್ರ ಹೆಸರೇನು? ಜಾರ್ಜ್ ಜಂಬಲ್ದಿನಿ.